ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ಸ್ನೇಹಿತರೆ. ಇಂದಿನ ಬಂಗಾರದ ಬೆಲೆ ಎಷ್ಟು ಇದೆ ಅಂತ ನೋಡಿಕೊಂಡು ಬರೋಕ್ಕಿಂತ ಮುಂಚೆ ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಏರಿಕೆ ಕಂಡಿದ್ದ ಚಿನ್ನದ ಬೆಲೆ ಇಂದು ಸ್ವಲ್ಪ ಇಳಿಕೆ ಕಂಡು ಬರ್ತಾ ಇದೆ. 24 ಕ್ಯಾರೆಟ್ನ ಚಿನ್ನದ ದರ ನೋಡುವುದಾದರೆ 10 ಗ್ರಾಮ್ಗೆ ನೋಡೋದಾದರೆ 1,63,750 ರೂಪಾಯಿಯನ್ನು ಹೊಂದಿದೆ. 22 ಕ್ಯಾರೆಟ್ನ ಚಿನ್ನದ ದರ ನೋಡುವುದಾದರೆ 1,50,100 ರೂಪಾಯಿಯನ್ನು ಹೊಂದಿದೆ. ಮುಂದೆ 24 ಕ್ಯಾರೆಟ್ ಚಿನ್ನದ ಬಗ್ಗೆ ನೋಡುವುದಾದರೆ 24 ಕ್ಯಾರೆಟ್ ಚಿನ್ನ ಅಂದರೆ ಅತ್ಯಂತ ಹೆಚ್ಚಿನ ಶುದ್ಧತೆಯನ್ನು ಚಿನ್ನದ ಹೂಡಿಕೆ ಉದ್ದೇಶಕ್ಕೆ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇಂದು ನೋಡೋದಾದರೆ 10 ಗ್ರಾಮ್ಗೆ 1,63,750 ರೂಪಾಯಿ ಬೆಲೆಯನ್ನು ಹೊಂದಿದೆ. ಹಾಗೆ 22 ಕ್ಯಾರೆಟ್ ಬಂದು ಸಾಮಾನ್ಯವಾಗಿ ಆಭರಣ ತಯಾರಿಕೆಗೆ ಬಳಸಲಾಗುತ್ತದೆ. ಇದನ್ನು 10 ಗ್ರಾಮ್ಗೆ 1,50,100 ರೂಪಾಯಿ ಇದರ ದರವಿದೆ. ಆದರೆ ಇದು ಮೂಲ ಚಿನ್ನದ ದರವಾಗಿದ್ದು ಅಂಗಡಿಯ ಆಭರಣ ಖರೀದಿಸುವಾಗ GST, ಮೇಕಿಂಗ್ ಚಾರ್ಜಸ್ ಮತ್ತು ಇತರೆ ಶುಲ್ಕ ಸೇರಿದಂತೆ ಅಂತಿಮ ಬಿಲ್ನಲ್ಲಿ ಹೆಚ್ಚಾಗ್ತದೆ. ಹಾಗೆ ಇಂದು ಏಕೆ ಇಳಿಕೆಯಾಗಿದೆ ಅಂದರೆ ನೋಡೋದಾದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ನಿನ್ನೆಗಿಂತ ಇವತ್ತು ಸ್ವಲ್ಪ ಕುಸಿತ ಕಂಡು ಬರ್ತಾ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಸುಮಾರು 0.6% ಇಳಿಕೆಯಾಗಿದೆ. ಅಂದರೆ ನೋಡೋದಾದರೆ ಅಮೆರಿಕದಲ್ಲಿ ಮುಂಬರುವ ಹಣದುಬ್ಬರ ಮಾಹಿತಿ ಮೇಲೆ ಹೂಡಿಕೆದಾರರ ಗಮನವಿದೆ. ಆದರೆ ಚಿನ್ನದ ಬೆಲೆ ಇನ್ನೂ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಇದೆ. ಕಳೆದ ಕೆಲವು ವಾರಗಳಿಂದ ಚಿನ್ನದ ಬೆಲೆ ಗಣನೀಯವಾಗಿ ಏರಿಕೆ ಆಗ್ತಾ ಬರ್ತಾ ಇದೆ. ಜಾಗತಿಕ ಆರ್ಥಿಕ ಅನಿಶ್ಚಿತ, ಡಾಲರ್ ಚಲನೆ, ಬಡ್ಡಿ ದರದ ನಿರೀಕ್ಷೆಯಿಂದ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆ ಬೇಡಿಕೆ ಚಿನ್ನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಆಭರಣ ಖರೀದಿಸುವಾಗ ನೀವು GST ಹಾಗೆ ವಸ್ತುಗಳ ತೂಕ ಮತ್ತು ಹಾಲ್ಮಾರ್ಕನ್ನು ಪರಿಶೀಲಿಸಬೇಕು. ಮೇಕಿಂಗ್ ಚಾರ್ಜಸ್ಸು ಹಾಗೆ ಒಂದೇ ವಿನ್ಯಾಸದ ಆಭರಣಕ್ಕೆ ವಿವಿಧ ಅಂಗಡಿಯ ಮೇಕಿಂಗ್ ಚಾರ್ಜಸ್ ಬೇರೆ ಬೇರೆ ಇರ್ಬೋದು. ಆದ್ದರಿಂದ ಕನಿಷ್ಠ 2 ಅಥವಾ 3 ಅಂಗಡಿಯ ದರವನ್ನು ಹೋಲಿಸಿ ಖರೀದಿ ಮಾಡುವುದೇ ಉತ್ತಮ. ಚಿನ್ನದ ದರದ ದಿನದಿಂದ ಹಲವು ಬಾರಿ ಬದಲಾಗ್ತದೆ. ದಿನದಲ್ಲಿ ಹಲವು ಬಾರಿ ಬದಲಾವಣೆ ಆಗ್ತದೆ. ಆದ್ದರಿಂದ ಖರೀದಿ ಮಾಡುವ ಮುನ್ನ ನಿಮ್ಮ ಸ್ಥಳೀಯ ಜ್ಯುವೆಲರಿ ಅಂಗಡಿಗೆ ಭೇಟಿ ನೀಡಿ ಒಮ್ಮೆ ದರವನ್ನು ಖಚಿತಪಡಿಸಿಕೊಳ್ಳುವುದೇ ಉತ್ತಮವಾಗಿದೆ ನೋಡಿ ಸ್ನೇಹಿತರೆ.